ತಮಿಳುನಾಡಿನ ನಾಗಪಟ್ಟಣಂ ಜಿಲ್ಲೆಯಲ್ಲಿರುವ ವೈತೀಶ್ವರನ್ ಕೋವಿಲ್ನಲ್ಲಿ ಮಂಗಳ ಗ್ರಹದ ದೇವಾಲಯವಿದೆ. ಮಂಗಳ ದೋಷ ಇರುವವರು, ವಿವಾಹ ಅಡಚಣೆ, ಆರೋಗ್ಯ ಸಮಸ್ಯೆ ಮತ್ತು ಮಾನಸಿಕವಾಗಿ ಭಯ ಇರುವವರು ಇಲ್ಲಿರುವ ಅಂಗಾರಕ ಅಂದರೆ ಮಂಗಳನ ಸನ್ನಿಧಿಯಲ್ಲಿ ಪೂಜೆ ಮಾಡಿಸುವುದು ತುಂಬಾ ಒಳ್ಳೆಯದು. ನಾವು ಸಹ ಗುರುಗಳ ಜೊತೆಯಲ್ಲಿ ಅಲ್ಲೇ ಕುಳಿತು ನಾವು ತಂದಂತಹ ಪೂಜಾ ಸಾಮಗ್ರಿ ಜೊತೆಗೆ ಕೆಂಪು ವಸ್ತ್ರ, ತೊಗರಿಬೇಳೆ, ಫಲತಾಂಬೂಲ, ದಕ್ಷಿಣೆ ಸಹಿತವಾಗಿ ದಾನವನ್ನು ನೀಡಿ ಅರ್ಚನೆ, ಸಂಕಲ್ಪ ಸಹಿತ ಪೂಜೆಯನ್ನು ಮಾಡಿಸಿದೆವು. ಈ ದೇವಾಲಯದಲ್ಲೂ ಸಹ ಬಹಳ ಅದ್ಭುತವಾಗಿ ಪೂಜೆಯನ್ನು ಮಾಡಿಕೊಟ್ಟರು. ಈ ದೇವಾಲಯದಲ್ಲಿ ಮತ್ತೊಂದು ವಿಶೇಷತೆ ಏನೆಂದರೆ ಇಲ್ಲಿರುವ ಶಿವನು ವೈದ್ಯನಾಥನಾಗಿ ನಮಗೆ ದರ್ಶನ ಕೊಡುತ್ತಾರೆ. ಹಾಗೆ ಪಾರ್ವತಿಯು ಸಹ ತಯ್ಯಾಳ್ ನಾಯಕಿಯಾಗಿ ದರ್ಶನ ಕೊಡುತ್ತಾಳೆ. ತಯ್ಯಾಳ್ ಎಂದರೆ ಗುಣಪಡಿಸುವುದು, ಹೀಲ್ ಮಾಡುವುದು ಎಂದರ್ಥ. ನಾಯಕಿ ಎಂದರೆ ನಾಯಕಿ, ದೇವತೆ ಎಂದರ್ಥ. ರೋಗಗಳನ್ನು ಗುಣಪಡಿಸುವ ದೇವತೆಯೇ ಈ ತಯ್ಯಾಳ್ ನಾಯಕಿ. ಹಾಗೆಯೇ ಶಿವನು ಚಿಕಿತ್ಸೆ ಕೊಡುವ ವೈದ್ಯ. ಇಲ್ಲಿ ಶಿವನಿಗೆ ಉಪ್ಪು, ಮೆಣಸು ಮತ್ತು ಬೆಲ್ಲವನ್ನು ಸಮರ್ಪಣೆ ಮಾಡಿ ರೋಗ ನಿವಾರಣೆಯಾಗಲೆಂದು ಪ್ರಾರ್ಥನೆ ಮಾಡಿಕೊಂಡು ಅಲ್ಲೇ ಇರುವ ಸಿದ್ಧಾಮೃತ ತೀರ್ಥದಲ್ಲಿ ಕೈಕಾಲು ತೊಳೆದುಕೊಂಡು ತೀರ್ಥವನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ಕಾಣುವ ತಯ್ಯಾಳ್ ನಾಯಕಿ ಅಮ್ಮನ ದರ್ಶನವನ್ನು ಮಾಡಿಕೊಂಡರೆ ದೈಹಿಕ ಮತ್ತು ಮಾನಸಿಕ ರೋಗಗಳು ಗುಣವಾಗುತ್ತದೆ ಎಂಬ ನಂಬಿಕೆ ಇದೆ. ಇಲ್ಲಿ ಉಪ್ಪು, ಮೆಣಸು ಮತ್ತು ಬೆಲ್ಲವನ್ನು ಸಮರ್ಪಿಸಿ ನಂತರ ಅಲ್ಲಿಂದ ಉಪ್ಪು ಮೆಣಸನ್ನು ಸ್ವಲ್ಪ ತೆಗೆದುಕೊಂಡು ತಿನ್ನಬೇಕು. ಹೀಗೆ ಮಾಡಿ ಆ ದೇವಾಲಯದಲ್ಲಿ 10 ನಿಮಿಷಗಳಾದರೂ ಕುಳಿತುಕೊಂಡು ದೇವರನ್ನು ಪ್ರಾರ್ಥಿಸಿಕೊಳ್ಳಿ. ನಮಗೆ ಗೊತ್ತಿಲ್ಲದ ಎಷ್ಟೋ ಮಾನಸಿಕ ಮತ್ತು ದೈಹಿಕ ರೋಗಗಳು ದೂರವಾಗಲು ಸಹಾಯವಾಗುತ್ತದೆ. ಈ ಎಲ್ಲಾ ಪ್ರೊಸೀಜರ್ ಮುಗಿದ ನಂತರ ನಾವು ಹೊರಟಿದ್ದೆ ಸೂರ್ಯ ಭಗವಾನರ ದೇವಾಲಯಕ್ಕೆ. ಮುಂದಿನ ವಿಡಿಯೋದಲ್ಲಿ ಆ ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ಅಂಗಾರಕ ಎಂದು ಕಾಮೆಂಟ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ, ನಮ್ಮ ಪೇಜ್ ಫಾಲೋ ಮಾಡುತ್ತಾ ನಿಮ್ಮ ಪ್ರೋತ್ಸಾಹವನ್ನು ನೀಡಿ. ಧನ್ಯವಾದಗಳು.